ಇಡೀ ರಾಷ್ಟ್ರದಲ್ಲೇ ಡಿಜಿಟಲ್ ಸಿಟಿ ಅಂತ ಬೆಂಗಳೂರನ್ನು ಹೇಳ್ಕೊಳ್ಳೋಂಥ ಹೆಮ್ಮೆ ನಮ್ಮೆಲ್ಲರಿಗಿದೆ. ಈ ಭವ್ಯ ಭಾರತದ ಇತಿಹಾಸದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಬೆಂಗಳೂರಿನ ಇತಿಹಾಸ ತುಂಬ ಚೆನ್ನಾಗಿದೆ. ಈಗ ನಮ್ಮ ಒಂದು ನಗರಕ್ಕೆ ಕೇಂದ್ರದಿಂದ ನಮಗೆಲ್ಲ ಮೋಸ ಆಗಿದೆ. ಇದರಲ್ಲಿ ಅವರು 4 ಕೋಟಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು. ಅದರಲ್ಲಿ ಅವ್ರು ಕೊಟ್ಟಿರೋದು ಕೇವಲ 25 ಲಕ್ಷ ಉದ್ಯೋಗ ಕೊಡ್ತಾರೆ. ಇನ್ನು ಮಿಕ್ಕುಳಿದ 1 ಕೋಟಿ 75 ಲಕ್ಷಕ್ಕೆ ಏನು ಉದ್ಯೋಗ ಕೊಡ್ತಾರೆ, ಅವರು ಪಕೋಡ ಮಾರಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ 2.5 ಕೋಟಿ ಜನ ಪದವೀಧರರು ಗ್ರ್ಯಾಜುಯೇಟ್ಸು ಈ ದೇಶದಲ್ಲಿ ಪ್ರತಿ ವರ್ಷವೂ ಆಚೆ ಬರ್ತಾರೆ. ಅಂಥವರಿಗೆ ಕೇವಲ 25 ಲಕ್ಷ ಉದ್ಯೋಗ ಕೊಡ್ತಾರೆ. ಇನ್ನು 1 ಕೋಟಿ 75 ಲಕ್ಷ ವಿದ್ಯಾವಂತರಿಗೆ, ಗ್ರ್ಯಾಜುಯೇಟ್ಸ್ಗೆ, ಪದವೀಧರರಿಗೆ ಇವರು ಏನು ಕೆಲಸ ಕೊಡ್ತಾರೆ? ಆ ನಿಟ್ಟಿನಲ್ಲೂ ನಮಗೆ ಚೊಂಬು ಮಾಡಿದ್ದಾರೆ. ಈಗಿನ ಕೈಗಾರಿಕೆಗಳಲ್ಲಿ 4.25 ಕೋಟಿ ಹೆಕ್ಟೇರ್ಗಳಲ್ಲಿ 4,000 ಹೆಕ್ಟೇರ್ಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಗಲೇ ಮಾಡಿದಂಥ ಕಳೆದ ವರ್ಷ ಬಜೆಟ್ನಲ್ಲಿ ಅವ್ರು ಏನೇನು ಮಂಡಿಸಿದ್ರು ಅದನ್ಗಳನ್ನೇ ಮಾಡಿಲ್ಲ. ಇನ್ನು ಈ ವರ್ಷ ಅವರು ಮಂಡಿಸಿರೋಂಥ ಕೈಗಾರಿಕಾ ಅಭಿವೃದ್ಧಿಗಳನ್ನು ಎಷ್ಟು ಮಟ್ಟಿಗೆ ಅವರು ಮಾಡ್ತಾರೆ ಅನ್ನೋದು ಒಂದು ನಾವುಗಳನ್ನು ಪ್ರಶ್ನೆ ಹೊಡೆಯುವಂಥದ್ದು. ಅದೇ ರೀತಿ ಹಲವಾರು ನಾವು ತೆಗೆದು ಹೊಡೆದ್ರೆ ಸುಮಾರು ಬಜೆಟ್ನಲ್ಲಿರೋಂಥ ಲೋಪದೋಷಗಳನ್ನೆಲ್ಲ ನಾವು ಹೇಳ್ಬೋದು. ಒಟ್ಟಿನಲ್ಲಿ ಕರ್ನಾಟಕ ಜನತೆಗೆ ಇದು ಮೋಸ ಮಾಡಿದ್ದಾರೆ. ಕರ್ನಾಟಕ ಜನತೆಗೆ ಪ್ರತಿ ಬಾರಿಯೂ ನಮಗೆ ಏನೋ ಒಂದು ಖಾಲಿ ಚೊಂಬು ಕೊಡ್ತಾರೆ, ಅದೇ ರೀತಿ ಈ ರೀತಿ ಕೊಟ್ಟಿದ್ದಾರೆ. ಕೇಂದ್ರ BJP ಸರ್ಕಾರಕ್ಕೆ, NDA ಸರ್ಕಾರಕ್ಕೆ ಧಿಕ್ಕಾರ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಅದರ ಜೊತೆಗೆ ಈ ಸರ್ಕಾರ ಇನ್ನೂ ಭಾಳ ದಿವಸ ಬದುಕಲ್ಲ. ಈ ಏನು ಕೇಂದ್ರ NDA ಸರ್ಕಾರ ಇದೆ ಒಂದು ಕ್ಲಚಸ್ಸಲ್ಲಿ ನಡೀತದೆ ಅಂತ ಹೇಳ್ಬೋದು. ಒಂದು ಕಡೆ ಬಿಹಾರ, ಇನ್ನೊಂದು ಕಡೆ ಆಂಧ್ರ ಪ್ರದೇಶ. ಈ 2 ಕಡೆ ಅವರು 2 ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗ್ತಾರೆ. ಯಾವತ್ತು ಅವ್ರು ಬೀಳಿಸ್ತಾರೆ ಅವತ್ತು ಸರ್ಕಾರ ಬಿದ್ದೋಗುತ್ತೆ ಅನ್ನೋದೆಲ್ಲ ನಮಗೆಲ್ಲ ಅನುಮಾನ ಇದೆ. ಒಟ್ಟಿನಲ್ಲಿ ನಾವೆಲ್ಲ ಈ ಒಂದು ಏನು ಕೇಂದ್ರ ಬಜೆಟ್ ಮಾಡಿದರೆ ಅವ್ರಿಗೆ ಖಂಡಿತವಾಗಿ ಇದರಿಂದ ಎಲ್ಲ ಜನಗಳ ಕರ್ನಾಟಕದ ಜನತೆಯ ಪರವಾಗಿ ಅವರನ್ನು ವಿರೋಧಿಸ್ತಾರೆ. ಜೈ ಹಿಂದ್, ಜೈ ಕಾಂಗ್ರೆಸ್.